Please subscribe our YouTube channel A11 School TV. Please subscribe our YouTube channel A11 School TV. Thank you. Please subscribe to our channel and do not forget to press the bell icon. ಇದೇ ನಿಮ್ಮ ಕಷ್ಟದಲ್ಲಿ ನಡೆಯುತ್ತಿದೆ ಸ್ಕೂಲ್ ಆರ್ಕೆಸ್ಟ್ರಾ. ಈ ಸ್ಕೂಲ್ ಆರ್ಕೆಸ್ಟ್ರಾಕ್ಕೆ ನಿಮ್ಮ ಶಾಲೆ ಮಕ್ಕಳನ್ನು ನಿಮ್ಮಯ ಶಾಲೆ ಮಕ್ಕಳನ್ನು ನೀವು ಬರಲೇಬೇಕು ತಪ್ಪದೇ. ನಿಮ್ಮಯ ಶಾಲೆ ಮಕ್ಕಳನ್ನು ನೀವು ಬರಲೇಬೇಕು. ಹಲೋ, ಎಲ್ಲರಿಗೂ ನಮಸ್ಕಾರ. ಆಲ್ ಇಂಡಿಯಾ ಒನ್ ಮ್ಯಾನ್ ಸ್ಕೂಲ್ ಆರ್ಕೆಸ್ಟ್ರಾ ಮಂಗಳೂರಿವರು ನಮ್ಮ ಶಾಂತಿನಿಕೇತನ ಪ್ರೌಢಶಾಲೆಯಲ್ಲಿ ಈ ದಿನ ಪಾಠಕ್ಕೆ ಸಂಬಂಧಪಟ್ಟಂತೆ ಶೈಕ್ಷಣಿಕ ಶೈಕ್ಷಣಿಕವಾಗಿ ಮಕ್ಕಳು ಸಂಗೀತದ ಮೂಲಕ, ಸಿನಿಮಾ ಹಾಡುಗಳ ಮೂಲಕ ಹೇಗೆ ಪದ್ಯಗಳನ್ನು ಕಲಿಬೇಕು ಅಂತಕ್ಕಂಥದ್ದು, ಅವುಗಳನ್ನು ಹಾಡುವುದರ ಮೂಲಕ ಮಕ್ಕಳನ್ನು ರಂಜಿಸಿದರು. ಹಾಗೇನೆ ಮಕ್ಕಳು ಕೂಡ ಆಸಕ್ತಿಯಿಂದ ಬೇರೆ ಕಡೆ ಗಮನ ಕೊಡದೆ ಎಲ್ಲರೂ ಕೂಡ ಟೈಮಿನ ಕಡೆ, ವಾಚನ ಕಡೆ ಯಾರು ಕೂಡ ನೋಡ್ದೇನೆ ಆ ಒಂದು ಕಾರ್ಯಕ್ರಮವನ್ನ ಮಂತ್ರಮುಗ್ಧರಾಗಿ ಅದನ್ನ ವೀಕ್ಷಣೆ ಮಾಡ್ತಿದ್ರು, ಕೇಳ್ತಾ ಇದ್ರು. ಹಾಗೇನೆ ಆ ಹಾಡಿನ ಮಧ್ಯದಲ್ಲಿ ಮ್ಯಾಜಿಕ್ ಅನ್ನ ತೋರಿಸೋದ್ರ ಮೂಲಕ ಮಕ್ಕಳ ಮನಸ್ಸನ್ನ ಹಿಡಿದಿಟ್ಕೊಂಡಿದ್ರು. ಇಂತಹ ಕಾರ್ಯಕ್ರಮಗಳು ಎಲ್ಲ ಕಡೆ ಕೂಡ ನಡೆದರೆ ಮಕ್ಕಳ ಆಸಕ್ತಿಯನ್ನ ಹೆಚ್ಚಿಸಬಹುದು. ಹಾಗೇನೆ ಅವರು ಕೂಡ ಓದಿನ ಕಡೆಗೆ ಹೆಚ್ಚಿನ ಗಮನವನ್ನ ಹರಿಸಬಹುದು ಅಂತಕ್ಕಂಥದ್ದು ಈ ಕಾರ್ಯಕ್ರಮದ ಉದ್ದೇಶ ಆಗಿದೆ. ಈ ಕಾರ್ಯಕ್ರಮ ನಮ್ಮ ಶಾಲೆಯಲ್ಲಿ ನೀಡಿದ್ದು ತುಂಬಾ ಚೆನ್ನಾಗಿತ್ತು. ಈ ಕಾರ್ಯಕ್ರಮವನ್ನ ಎಲ್ಲ ಕಡೆ ಕೂಡ, ಎಲ್ಲ ಸ್ಕೂಲಲ್ಲಿ ಕೂಡ ಆಯೋಜನೆ ಮಾಡಿದರೆ ಇನ್ನೂ ಒಂದು ಉತ್ತಮ ಅಂತಕ್ಕಂಥ ಮಾತನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಧನ್ಯವಾದಗಳು. ಎಲ್ಲರಿಗೂ ವಂದನೆಗಳು. ನಮ್ಮ ಪ್ರೌಢಶಾಲೆಯಲ್ಲಿ ಇವತ್ತು ಮಂಗಳೂರಿನಿಂದ ನಮ್ಮ ಪ್ರೌಢಶಾಲೆಗೆ ಬಂದು ವಿದ್ಯಾರ್ಥಿಗಳಿಗೆ ಅನುಕೂಲ ಆಗುವಂತಹ ಈ ಒಂದು ಕಾರ್ಯಕ್ರಮವನ್ನ ನಡೆಸಿಕೊಟ್ಟಿದ್ದಾರೆ. ಈ ಕಾರ್ಯಕ್ರಮವನ್ನ ಕನ್ನಡ, ಇಂಗ್ಲಿಷ್, ಹಿಂದಿ ಪದ್ಯಗಳನ್ನ, ಅದರ ಲಯಬದ್ಧತೆಯನ್ನ ವಿದ್ಯಾರ್ಥಿಗಳಿಗೆ ಬಹಳ ಮುಖ್ಯವಾಗಿ ತೋರಿಸ್ಕೊಟ್ಟಿದ್ದಾರೆ. ಮಕ್ಕಳು ಆ ಪದ್ಯಗಳನ್ನ ಮನೋರಂಜನೆಯಿಂದ ಕೇಳ್ತಾ ಬಹಳ ಉತ್ತಮವಾಗಿ ಆಲಿಸಿದಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಹೀಗೆ ಮಕ್ಕಳನ್ನ ಪಠ್ಯೇತರ ಚಟುವಟಿಕೆಗಳನ್ನ ಸಹ ಇಲ್ಲಿ ನಾವು ಮುಖಾಂತರ ಮಕ್ಕಳಿಗೆ ಬೋಧನೆಯನ್ನ ಮಾಡಿದ್ರೆ ಇನ್ನೂ ಉತ್ತಮವಾಗಿರ್ತಕ್ಕಂಥ ಪಠ್ಯಪೂರಕ ಅಂಶಗಳನ್ನ ಮಕ್ಕಳಿಗೆ ಮುಟ್ಟಿಸಬಹುದು ಅಂತಕ್ಕಂಥ ಒಂದು ಪರಿಕಲ್ಪನೆಯನ್ನ ಇವ್ರು ಮಾಡಿಕೊಡ್ತಾರೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ಆಗಿದೆ. ಹೀಗೆ ಎಲ್ಲ ವಿದ್ಯಾರ್ಥಿಗಳು ಕೂಡ ಆಸಕ್ತಿದಾಯಕವಾಗಿ ಪಠ್ಯವನ್ನ ಕೇಳ್ತಾರ ಅಂತಕ್ಕಂಥದ್ದು, ಹಾಗೆ ಅವ್ರ ಮನಸ್ಸಿನಲ್ಲಿ ಮೂಡ್ತದೆ ಅಂತಕ್ಕಂಥ ಭಾವನೆಯನ್ನ ಅವ್ರು ತಿಳ್ಕೊಳ್ತಾರೆ ಅಂತಕ್ಕಂಥದ್ದನ್ನು ಕೂಡ ನಾನು ಇಲ್ಲಿ ಅಭಿಪ್ರಾಯವನ್ನ ಪಡ್ತಾ ಇದ್ದೇನೆ ಅಂತಕ್ಕಂಥ ಮಾತನ್ನ ಹೇಳ್ತಾ, ಹೀಗೆ ಎಲ್ಲಾ ಮಕ್ಕಳಿಗೂ ಇಡೀ ರಾಜ್ಯಾದ್ಯಂತ
ಶಾಲೆಗಳಿಗೆ ಹೋಗಿ ಇಂಥ ಕಾರ್ಯಕ್ರಮಗಳನ್ನ ಕೊಟ್ರೆ ಇನ್ನೂ ಮಕ್ಕಳು ಶಿಕ್ಷಣದಲ್ಲಿ ಹೆಚ್ಚು ಆಸಕ್ತಿ ಪಡ್ತಾರೆ ಅಂತಕ್ಕಂಥ ಒಂದು ಅಭಿಪ್ರಾಯನ ನಾನು ವ್ಯಕ್ತಪಡಿಸ್ತೇನೆ. ಹಾಗೇನೆ ಇಲ್ಲಿ ನಮ್ಮಲ್ಲಿ ಏನು ಹಳ್ಳಿಯಿಂದ ಬಂದಿರತಕ್ಕಂಥ ಮಕ್ಕಳಿಗೆ ಕೂಡ ಅನುಕೂಲ ಆಗ್ತದೆ, ಅವ್ರಿಗೆ ಬಹಳ ಉಪಯೋಗ ಆಗ್ತದೆ ಅಂತಕ್ಕಂಥ ಮಾತನ್ನ ಹೇಳ್ತಾ ಇಷ್ಟು ಹೇಳಿ ನಾನು ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಸರ್ ಎಲ್ಲರೂ ಮಾತಾಡಿ ಒಂದೆರಡು ಏನ್ ಅನ್ಸುತ್ತೆ ಅಷ್ಟು ನಿಮ್ಗೇನು ಸರ್ ನೋಡಿ ಮೇಡಮ್, ಒಟ್ಟಾರೆ ಈ ಕಾರ್ಯಕ್ರಮದ ಉದ್ದೇಶ ಮಕ್ಕಳು ಚೆನ್ನಾಗಿ ಕಲಿಬೇಕು, ಆಸಕ್ತಿಯಿಂದ ಕಲಿಬೇಕು. ಇದನ್ನ ಈ ಪ್ರೋಗ್ರಾಮ್ ನಲ್ಲಿ ಚೆನ್ನಾಗಿ ತಿಳಿಸ್ಕೊಟ್ಟಿದ್ದಾರೆ. ವಿದ್ಯಾರ್ಥಿಗಳು ಬಹಳ ಆಸಕ್ತಿಯಿಂದ ಕೇಳಿದ್ರು. ಮಗಿಯನ್ನು ಡ್ಯಾನ್ಸ್ ಮಾಡ್ಕೊಂತ ಕೇಳಬಹುದು ಅನ್ನೋದನ್ನ ನೀವು ಚೆನ್ನಾಗಿ ಹೇಳ್ಕೊಟ್ರಿ. ಇದರಿಂದ ಅನುಕೂಲ ಆಯ್ತು. ಇಷ್ಟು ಹೇಳಿದ್ರು. ಕಾರ್ಯಕ್ರಮ ಬಹಳಷ್ಟು ಸುಂದರವಾಗಿ ನಡೆಸಿಕೊಟ್ಟಿದ್ದೀರಿ ಮತ್ತು ಪದ್ಯಗಳನ್ನ ಬಹಳಷ್ಟು ರಾಗಬದ್ಧವಾಗಿ ಮತ್ತು ಲಯಬದ್ಧವಾಗಿ ಮಕ್ಕಳಿಗೆ ಅರ್ಥವಾಗುವಂತ ಒಂದು ರೀತಿಯಲ್ಲಿ ಪದ್ಯಗಳನ್ನ ಸಿನಿಮಾ ಹಾಡುಗಳ ಮೂಲಕ ಹೇಳಿಕೊಟ್ಟಿರುವಂತದ್ದು ಬಹಳ ಒಂದು ಸಂತೋಷಕರವಾಗಿರ್ತಕ್ಕಂಥದ್ದು. ಹಾಗೆ ಈ ಒಂದು ಕಾರ್ಯಕ್ರಮದಿಂದ ವಿದ್ಯಾರ್ಥಿಗಳಿಗೆ ಬಹಳಷ್ಟು ಉಪಯುಕ್ತ ಆಯಿತು ಅಂತಕ್ಕಂಥದ್ದು ನನ್ನ ಒಂದು ಅನಿಸಿಕೆ. ನಾನು
ಶಾಲೆಗೆ ಜೋರಾಗಿ ಕಾಣ್ತಿ ಜರ ಎಲ್ಲರಿಗೂ ವೆಲ್ಕಮ್ ವೆಲ್ಕಮ್ ವೆಲ್ಕಮ್, ಸ್ವಾಗತ ಸುಸ್ವಾಗತ. ಪ್ರೌಢಶಾಲೆ ಮಕ್ಕಳಿಗಾಗಿ ಮಜ್ಜಿಯನ್ನು ನಾನು ಈಗ ಇಂಗ್ಲಿಷಲ್ಲಿ ಹಾಡಲ್ಲ, ಓ ಇಲ್ಲ ಕನ್ನಡದಲ್ಲಿ ಹಾಡಲ್ಲ. ಗಣಿತದ ಮಜ್ಜಿಯನ್ನು ಇಂಗ್ಲಿಷಲ್ಲಿ ಇಲ್ಲ ಕನ್ನಡದಲ್ಲಿ ಹಾಡಲ್ಲ. ನೀವು ಸ್ಟೂಡೆಂಟ ನಾನ್ ಟೀಚರ, ನೀವು ಸ್ಟೂಡೆಂಟ, ವೆಲ್ಕಮ್ ನಿಮಗೆ ಈ ಪ್ರೌಢಶಾಲೆಗೆ, ವೆಲ್ಕಮ್ ನಿಮಗೆ ಈ ಪ್ರೌಢಶಾಲೆಗೆ. ನಾನ್ ಟೀಚರ, ನೀವು ಸ್ಟೂಡೆಂಟ, ನಾನ್ ಟೀಚರ, ನೀವು ಸ್ಟೂಡೆಂಟ, ವೆಲ್ಕಮ್ ನಿಮಗೆ ನಗರಕ್ಕೆ, ವೆಲ್ಕಮ್ ನಿಮಗೆ ನಗರಕ್ಕೆ. ತುಂಬ ನಾನ್ ಟೀಚರ, ಶಾಂತಿನಿಕೇತನ ಪ್ರೌಢಶಾಲೆಯ ಎಲ್ಲ ಶಿಕ್ಷಕರಿಗೆ ಮತ್ತು ಮಕ್ಕಳಿಗೂ ಸ್ವಾಗತ ಸುಸ್ವಾಗತ. ಕನ್ನಡ ಪದ್ಯವನ್ನು ನಾನು ಸಿನಿಮಾ ಹಾಗೆ ಹೇಳ, ಜಾನಪದ ಗೀತೆಗೆ ಹಾಡ, ಓ ನಾನು ಜಾನಪದ ಗೀತೆಗೆ ಹಾಡ. ಹಿಂದಿ ಇಂಗ್ಲಿಷ್ ಪದ್ಯವನ್ನು ಹಾಡಿನಲ್ಲಿ ಹಾಡುವೆ, ನಿಮಗೆ ಇಷ್ಟ ಆಗಬಹುದೇ. ನೀವು ಸ್ಟೂಡೆಂಟ, ನಾನ್ ಟೀಚರ, ನೀವು ಸ್ಟೂಡೆಂಟ, ವೆಲ್ಕಮ್ ನಿಮಗೆ ಈ ಪ್ರೌಢಶಾಲೆಗೆ, ವೆಲ್ಕಮ್ ನಿಮಗೆ ಈ ಪ್ರೌಢಶಾಲೆಗೆ. ನಾನ್ ಟೀಚರ, ಓ ನೀವು ಸ್ಟೂಡೆಂಟ, ನಾನ್ ಟೀಚರ, ನೀವು ಸ್ಟೂಡೆಂಟ, ವೆಲ್ಕಮ್ ನಿಮಗೆ ನಗರಕ್ಕೆ, ವೆಲ್ಕಮ್ ನಿಮಗೆ ಈ ಪ್ರೌಢಶಾಲೆಗೆ. ವೆಲ್ಕಮ್ ವೆಲ್ಕಮ್, ಸ್ವಾಗತ ಸ್ವಾಗತ ಸುಸ್ವಾಗತ. ನಿಮಗಾಗಿ ಸ್ವಾಗತ ಗೀತೆನ ಅರ್ಪಿಸಿ. ಈ ಕಾರ್ಯಕ್ರಮವನ್ನು ನಡೆದಿರತಕ್ಕಂಥದ್ದು ಭಾಳ ಒಳ್ಳೆಯದು. ಅಂದರೆ ಮ್ಯಾಜಿಕ್ನಲ್ಲಿ ತೋರಿಸ್ತಕ್ಕಂಥದ್ದು ಏನಿದೆಲ್ಲ, ಮೂಢನಂಬಿಕೆಯಲ್ಲಿ ಮಾಡ್ತಕ್ಕಂಥದ್ದು ಎಲ್ಲ ಮಕ್ಕಳಿಗೂ ಏನೋ ಒಂದು ಅನಿಸಿತ್ತು. ಅದು ನಿಜವಾಗಿ ವಿಜ್ಞಾನಿಕವಾಗಿ ಇದು ಬಯಲಾಗಿರ್ತಕ್ಕಂಥ ವಿಷಯ ಅಂತ ಹೇಳ್ತಾ ನನ್ನ ಎರಡು ಮಾತನ್ನು ಮುಗಿಸ್ತೀನಿ. ಓವರಾಲ್ ಆಗಿ ಬಹಳ ಚೆನ್ನಾಗಿತ್ತು. ಸಂಗೀತದ ಮುಖಾಂತರ ಹೇಳೋದು, ಇಂಗ್ಲಿಷ್ ಮಾತ್ರ ಅದು ಒಂದೇ ಒಂದು ಪದ್ಯ ಇತ್ತು, SLBGB. SLC ಕೂಡ ಬಹಳ ಇಂಪಾರ್ಟೆಂಟ್ ಪೋಯಮ್ ಇದೆ, ಅದು ಇದ್ದಿದ್ರೆ ಚೆನ್ನಾಗಿರ್ತಿತ್ತು. ಓಸೆ ವಾಟ್ ಇಸ್ ದಟ್, ಬಟ್ ಗುಡ್ ಅಂಡ್ ವೆಲ್, ಸೊ ನೈಸ್, ಥ್ಯಾಂಕ್ ಯು. ಆಮೇಲೆ ತುಂಬಾನೇ ಎಂಜಾಯ್ ಮಾಡ್ತಾ ಕಲ್ತ್ರು. ಪೋಯಮ್ನ ಓದಿನೇ ಕಲಿಬೇಕಂತ ಏನಿಲ್ಲ, ಹಾಡನ್ನು ಕಲಿಬಹುದು ಅಂತ ಈ ಫಂಕ್ಷನ್ ಇಂದ ಮಕ್ಳಿಗೆ ಗೊತ್ತಾಯ್ತು. ಹಾಗಾಗಿ ಮಕ್ಕಳಿಗೆಲ್ಲ ಯುಟಿಲೈಸ್ ಆಗುತ್ತೆ ಅಂತ ಹೇಳ್ಬೋದು. ಥ್ಯಾಂಕ್ ಯು. ಶಾಂತಿನಿಕೇತನ ಪ್ರೌಢಶಾಲೆ 10ನೇ ತರಗತಿ. ಈ ಕಾರ್ಯಕ್ರಮ ತುಂಬಾನೇ ಚೆನ್ನಾಗಿತ್ತು. ಎಲ್ಲ ರೀತಿಯ ಪದ್ಯಗಳನ್ನು ನಮಗೆ ತಿಳಿಸ್ಕೊಟ್ರು. ಇಷ್ಟ ಹೇಳ್ತಾ ನನ್ನ ಮಾತನ್ನು ಮುಗಿಸುತ್ತೇನೆ. ಧನ್ಯವಾದಗಳು. ಮತ್ತು ಎಲ್ಲ ರೀತಿಯಲ್ಲಿ ಎಲ್ಲ ತರದ ಸಿನಿಮಾ ಹಾಡಿನ ಮೂಲಕ ಎಲ್ಲ ತರದಲ್ಲಿ ಹೇಳ್ಕೊಟ್ರು. ಈ ತರ ನಾವು ಕಲಿಬೋದು ಅಂತ ಎಲ್ಲ ಹೇಳ್ಕೊಟ್ರು. ಇಷ್ಟ ಹೇಳ್ತಾ ನನ್ನ ಅನಿಸಿಕೆ. ಧನ್ಯವಾದಗಳು. ಬನ್ನಿರಿ ಬನ್ನಿರಿ ಸ್ಕೂಲ್ ಸಂಜೆ ನಮ್ಮ ಮನೋರಂಜನೆಯ
ಕಷ್ಟದಲ್ಲಿ ನಡೆಯುತ್ತಾ ಇದೆ. ಇದೇ ನಿಮ್ಮ ಕಷ್ಟದಲ್ಲಿ ನಡೆಯುತ್ತಿದೆ ಸ್ಕೂಲ್ ಆರ್ಕೆಸ್ಟ್ರಾ. ಈ ಸ್ಕೂಲ್ ಆರ್ಕೆಸ್ಟ್ರಾಕ್ಕೆ ನಿಮ್ಮ ಶಾಲೆ ಮಕ್ಕಳನ್ನು ನಿಮ್ಮಯ ಶಾಲೆ ಮಕ್ಕಳನ್ನು ಕರೆದುಕೊಂಡು ನೀವು ಬರಲೇಬೇಕು ತಪ್ಪದೇ. ನಿಮ್ಮಯ ಶಾಲೆ ಮಕ್ಕಳನ್ನು ಕರೆದುಕೊಂಡು ನೀವು ಬರಲೇಬೇಕು ತಪ್ಪದೇ. Please subscribe to our channel and do not forget to press the bell icon.